ದೇಶದ ಜನರಿಗೆ ಮತ್ತೊಮ್ಮೆ ಬೆಲೆ ಏರಿಕೆಯ ಶಾಕ್ ತಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ನ ದರವನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. 14.2 ಕೆಜಿ ಗೃಹ ಬಳಕೆ ಸಿಲಿಂಡರ್ನ ದರ 29 ರೂಪಾಯಿ ಜಾಸ್ತಿ ಆಗಿದೆ. 915 ರೂಪಾಯಿ ಇತ್ತು ಸಿಲಿಂಡರ್ ದರ, ಇದೀಗ 29 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ 944 ರೂಪಾಯಿಗೆ ಏರಿಕೆ ಆಗಿದೆ. 5 ಕೆಜಿ ಗೃಹ ಬಳಕೆ ಸಿಲಿಂಡರ್ನ ದರ 10.5 ರೂಪಾಯಿ ಏರಿಕೆ ಆಗಿದೆ. 3 ತಿಂಗಳಲ್ಲಿ ಎರಡನೇ ಬಾರಿ ಸಿಲಿಂಡರ್ ದರ ಹೆಚ್ಚಳ ಆಗಿರೋದು. ಮಾರ್ಚ್ನಲ್ಲಿ 60 ರೂಪಾಯಿ ಹೆಚ್ಚಳ ಮಾಡಿತ್ತು ಕೇಂದ್ರ ಸರ್ಕಾರ, ಈಗ 29 ರೂಪಾಯಿ ಜಾಸ್ತಿ ಮಾಡಿದೆ. ಅಲ್ಲಿಗೆ 3 ತಿಂಗಳಲ್ಲೇ 90 ರೂಪಾಯಿ ಜಾಸ್ತಿ ಆದಂತಾಗಿದೆ. ಸಹಜ ಮಹಿಳೆಯರು ಶಾಕ್ ಆಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ನ ದರ ಮತ್ತೆ ಜಾಸ್ತಿ ಮಾಡಿದೆ ಸರ್ಕಾರ, 29 ರೂಪಾಯಿ ಜಾಸ್ತಿ ಆಗಿದೆ. ಗೃಹ ಬಳಕೆ ಸಿಲಿಂಡರ್ ಮತ್ತೆ ದರ ಏರಿಕೆ ಆಗಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬೆಂಗಳೂರಿನಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜನರು. ಉತ್ತರ ಕರ್ನಾಟಕದಿಂದ ದುಡಿಯೋದಕ್ಕೆ ಬಂದಿದ್ದೀವಿ, ಎಲ್ಲವನ್ನ ಬೆಲೆ ಏರಿಕೆ ಮಾಡಿದ್ರೆ ಬದುಕೋದಕ್ಕಾಗಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ 50 ರೂಪೀಸ್ 40 ರೂಪೀಸ್ ಎಲ್ಲ ಜಾಸ್ತಿ ಅಂದರೆ ಬಾಕಿದಕ್ಕೆಲ್ಲ ಎಷ್ಟು ಖರ್ಚು ಮಾಡ್ತಾರೆ ಅವರು? ಅದೊಂದು ತಿಂಗಳಿಗೆ ಒಂದು ಖರ್ಚಾಗೋದಲ್ಲ. ಒಂದು ಅಂಡೆ ಅಥವಾ ಒಂದು ಅಂಡೆ 2 ತಿಂಗಳು ಬರ್ತದೆ. 50 ರೂಪಾಯಿ ಜಾಸ್ತಿ ಆದರೆ ಅಥವಾ 100-200 ರೂಪಾಯಿ ಜಾಸ್ತಿ ಆದರೆ ಎಂತಾಗ್ತದೆ, ಏನಾಗ್ತದೆ? ಹೌದಲ್ಲ, ಅವರು ಗೌರ್ಮೆಂಟ್ ನಡೆಸಬೇಕಲ್ಲ ಎಲ್ಲ. ಈಗ ನಿಮ್ಮದು ಡೀಸೆಲು ಪೆಟ್ರೋಲು ಅಲ್ಲಿ ಬೇರೆಲ್ಲಗೆಲ್ಲ ಎಷ್ಟು ಏರಿದಲ್ಲ, ಆ ವಿಷಯದಲ್ಲಿ ನಾವೇನು ಹೇಳಲಿಕ್ಕಿಲ್ಲ. ಮಿಡ್ಲ್ ಕ್ಲಾಸ್ ಅವರು ಜಾಸ್ತಿ ಬೆಳೆಸ್ತಿರೋದು, ಅವರಿಗೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಅಲ್ಲ. ನಾವೀಗ ನೋಡಿ 500 ರೂಪಾಯಿ ಏರಿದ್ರು ಸಹ ನಾವು ರೆಡಿ ಇರಬೇಕಲ್ಲ ಅದಕ್ಕೂ. ಈಗ 500 ರೂಪಾಯಿ ಏರಿ ಅಂತ ತಿಳ್ಕೊಳ್ಳಿ, ನಾವು ಇನ್ನೊಂದು ನೆಕ್ಸ್ಟ್ ಯಾರಾದರೂ ಬೇರೆ ಗೌರ್ಮೆಂಟ್ ಇದ್ದರೆ ಇದೇ ಸಿಚುವೇಷನಲ್ಲಿ 1000 ರೂಪಾಯಿ ಜಾಸ್ತಿ ಆಗಿದ್ದಿದ್ರು ನಾವು ಕೊಟ್ಟು ತಗೊಳ್ಳೇಬೇಕಲ್ಲ, ಬೇಕಲ್ಲ ನಮಗೆ. ಜೋರು ಮಾಡ್ತೇವೆ, ಅವ್ರಿಗೆ ಬೈತೇವೆ, ಓಕೆ, ಬಟ್ ತಗೊಳ್ತೇವಲ್ಲ. ಹಂಗೆ ಜಾಸ್ತಿ ಮಾಡ್ಕೊಂತ ಹೋದ್ರೆ ದುಡಿಯೋದು ಒಬ್ಬ ಮಗ, ಇಷ್ಟು ಸಿಲಿಂಡರ್ ರೇಟ್ ಏರಿಸಿದ್ರೆ ಜೀವನ ಮಾಡೋದು ಎಷ್ಟು ಕಷ್ಟ ಅಲ್ವಾ? ಮತ್ತು ಅದಕ್ಕೆ ಯಾರು ಪರಿಹಾರ ಇಲ್ವಾ? ಎಲ್ಲಿಗೆ ಹೋಗೈತಿ ಅದರಲ್ಲೇ ಜೀವನ. ಏನು ಎಲ್ಲಿದ್ದು ಸೌದಿಯಾರ ಇಲ್ಲ, ಏನಿಲ್ಲ, ಹೆಂಗೆ ಜೀವನ ಮಾಡ್ಬೇಕು? ಕಷ್ಟ ಆಗಿಬಿಟ್ಟಿದೆ ನಮಗೆ, ದೊಡ್ಡ ಕಷ್ಟ ಈ ಸಿಟಿಯಾಗ. ಏನು ಮಾಡ್ಬೇಕ್ರಿ? ಅಲ್ಲಿ ಹಳ್ಳಿಯಾಗ ನಮಗೆ ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಇಲ್ಲಿ ಬಂದು ಜೀವನ ಮಾಡಕತ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.